ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿ 868.63 ಸ್ಕ್ವೇರ್ ಕಿಲೋಮೀಟರ್ ಹರಡಿಕೊಂಡಿದೆ. ಅತಿ ಹೆಚ್ಚು ವನ್ಯಪ್ರಾಣಿಗಳ ಸಾಂದ್ರತೆ ಇರುವ ಪ್ರದೇಶ. ಸುಮಾರು 286 ಪ್ರಾಣಿಗಳು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದೆ. ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಂಚಾರವನ್ನು ನಿರ್ಬಂಧಿಸಿ ಆದೇಶ ಹೊರಡಿಸಿತು. ಪ್ರಿಯಾಂಕಾ ಗಾಂಧಿ ಸಂಸದರಾದ ನಂತರ ಒತ್ತಡ ಹೆಚ್ಚಾಗಿದೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಮುಕ್ತ ಸಂಚಾರ ಯಾರಿಗೆ ಬೇಡ ಹೇಳಿ? ಒಂದು ಪರಿಸರದಲ್ಲಿ ವಾಸಿಸುವ ಎಲ್ಲಾ ಪ್ರಾಣಿಗಳಿಗೂ ಮುಕ್ತ ಸಂಚಾರದ ಹಕ್ಕಿದೆ. ಅಂದ ಮಾತ್ರಕ್ಕೆ ಮತ್ತೊಂದು ಜೀವಿಗಳಿಗೆ ಸಮಸ್ಯೆ ಆಗೋ ರೀತಿಯಲ್ಲಿ ಸಂಚಾರವನ್ನು ಮಾಡಿದಾಗ ಮಾತ್ರ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಯಾಕಂದರೆ ಭೂಮಿಯ ಮೇಲೆ ಬದುಕೋದಕ್ಕೆ ಪ್ರತಿಯೊಂದು ಜೀವಿಗಳಿಗೂ ಹಕ್ಕಿದೆ. ಹಾಗೂ ನಮ್ಮ ಪರಿಸರ ವ್ಯವಸ್ಥೆ ಸಮತೋಲನವಾಗಿರಬೇಕು ಅಂತಂದರೆ ಎಲ್ಲ ಜೀವಿಗಳ ಸಮನ್ವತೆಯ ಅವಶ್ಯಕತೆ ಕೂಡ ಇರುತ್ತೆ. ಇಂಥ ಸೂಕ್ಷ್ಮ ಪ್ರದೇಶವಾಗಿರುವಂಥ ಬಂಡೀಪುರದಲ್ಲಿ ಕಳ್ಳ ಬೇಟೆಗಿಂತ ಹೆಚ್ಚಾಗಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ರಾತ್ರಿ ಹೊತ್ತಲ್ಲೇ ಹೆಚ್ಚಾಗ್ತಾ ಇರೋದು. ಇದನ್ನ ಮನಗಂಡ ಪರಿಸರವಾದಿಗಳು ಅರಣ್ಯ ಇಲಾಖೆ ಸರ್ಕಾರದ ಮೇಲೆ ಒತ್ತಡ ತಂದು ರಾತ್ರಿ ಸಂಚಾರವನ್ನು ನಿರ್ಬಂಧಿಸಿತ್ತು. ಈ ಬೆಳವಣಿಗೆ ನಂತರ ಕ್ರಮೇಣ ಅಪಘಾತಗಳು ಕಡಿಮೆಯಾಗಿ ರಾತ್ರಿ ಹೊತ್ತು ವನ್ಯಜೀವಿಗಳು ನೆಮ್ಮದಿಯಿಂದ ಕಾರ್ಯಚಟುವಟಿಕೆ ನಡೆಸೋಕೆ ಅನುಕೂಲ ಆಗತ್ತೆ. ಇಷ್ಟು ಒಳ್ಳೆ ಬೆಳವಣಿಗೆ ನಡೆದ ಮೇಲೆ ರಾತ್ರಿ ಸಂಚಾರ ಮುಕ್ತಗೊಳಿಸೋಕೆ ಒತ್ತಡ ಯಾಕೆ? ಪರಿಸರಕ್ಕಿಂತ ರಾಜಕೀಯನೇ ಮುಖ್ಯವಾಗಿ ಹೋಯ್ತಾ? ವನ್ಯಜೀವಿಗಳಿಗೆ ಯಾಕೆ ಮುಕ್ತ ಸಂಚಾರ ಇಲ್ಲ? ಇದರಲ್ಲಿ ಅಡಗಿರುವಂಥ ಹಿತಾಸಕ್ತಿ ಆದರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. 2019ರಲ್ಲಿ ರಾತ್ರಿ ಸಂಚಾರ ನಿಷೇಧದ ವಿರುದ್ಧ ಕೇರಳದ ಉದ್ಯಮಿಗಳು ಮತ್ತು ಕೆಲ ಸಂಘಟನೆಗಳ ಬೆಂಬಲದಿಂದಾಗಿ ರಾತ್ರಿ ಸಂಚಾರ ನಿಷೇಧದ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾನೆ ಬಂದಿದೆ. ಆದರೆ ಕರ್ನಾಟಕ ರಾಜ್ಯ ವನ್ಯಜೀವಿಗಳ ಸಂರಕ್ಷಣಾ ಕಾನೂನು ಮತ್ತು ಅಧ್ಯಯನಗಳನ್ನು ಉಲ್ಲೇಖಿಸಿ ಕರ್ನಾಟಕ ಅದನ್ನು ಸಮರ್ಥಿಸಿಕೊಂಡಿದೆ. ಇದರಿಂದ 2019ರಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದ ಆದೇಶವನ್ನ ಎತ್ತಿ ಹಿಡಿದು ಆ ರಸ್ತೆಗೆ ಪರ್ಯಾಯ ರಸ್ತೆಯನ್ನು ಅಭಿವೃದ್ಧಿಪಡಿಸೋಕೆ ಮತ್ತು ತುರ್ತು ವಾಹನಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಆದೇಶವನ್ನ ಹೊರಡಿಸಿತು. ಸೊ ಈ ತೀರ್ಪಿನ ನಂತರ ಕರ್ನಾಟಕ ಸರ್ಕಾರ ವಿರಾಜಪೇಟೆ ಮೂಲಕ ಕಣ್ಣೂರಿಗೆ ಪರ್ಯಾಯ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತೆ. ಹೀಗಿದ್ರೂ ಸಹ ಕೇರಳ ಮುಕ್ತ ಸಂಚಾರಕ್ಕೆ ಒತ್ತಡವನ್ನ ಹೇರ್ತಾನೆ ಬಂದಿದೆ. ರಾಹುಲ್ ಗಾಂಧಿಯವರು ಕೂಡ ವಯನಾಡ್ ಸಂಸದರಾಗಿದ್ದ ಸಮಯದಲ್ಲಿ ರಾತ್ರಿ ಸಂಚಾರ ನಿಷೇಧವನ್ನ ತೆರವುಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಆಗ್ಲೂ ಸಹ ಇಲ್ಲಿ ಪರಿಸರವಾದಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಈಗ ಪ್ರಿಯಾಂಕಾ ಗಾಂಧಿ ಸಂಸದರಾಗಿ ಬಂದ ನಂತರ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳ ನಡೆ ನುಡಿಯಿಂದಾಗಿ ಸಂಚಾರ ನಿಷೇಧಕ್ಕೆ ಧಕ್ಕೆ ಬರುವಂತಹ ಗುಮಾನಿ ಉಂಟಾಗಿದೆ. ರಾಹುಲ್ ಗಾಂಧಿ ಲೋಕಸಭಾ ಚುನಾವಣಾ ರ್ಯಾಲಿಗಳಲ್ಲಿ ರಾತ್ರಿ ಸಂಚಾರ ನಿಷೇಧ ತೆರವುಗೊಳಿಸೋದ್ರ ಬಗ್ಗೆ ಆಶ್ವಾಸನೆಯನ್ನ ನೀಡಿದ್ರು. ಇದಕ್ಕೆ ಅನುಗುಣವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ತೆಗೆದುಕೊಳ್ಳೋದಾಗಿ ಹೇಳಿದ್ರು. ಮಾರ್ಚ್ 23, 2005ಕ್ಕೆ ಸಭೆ ನಡೆಸಿ NH 766 ಅನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ಹಾಕಿದಂತ ವಾದಕ್ಕೆ ಇದಕ್ಕೆ ಪೂರಕವಾಗಿ ಹಾಕಿದ ಪ್ರತಿವಾದವನ್ನ ಹಿಂತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ಮೇಲೆ ವಿಷಯ ಕಾವೇರತೊಡಗತ್ತೆ. ಇದನ್ನ ಗಮನಿಸಿ ಪರಿಸರವಾದಿಗಳು ಮತ್ತು ಹೋರಾಟಗಾರರು ರಾತ್ರಿ ಸಂಚಾರ ತೆರವುಗೊಳಿಸಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ತಿಳಿಸಿದ್ದಾರೆ. ಈಗಾಗಲೇ ಹೋರಾಟಗಾರರು ಹೋರಾಟದ ರೂಪುರೇಷೆಗಳನ್ನು ತಯಾರಿಸಿದ್ದು ಮೊದಲನೇ ಭಾಗವಾಗಿ ನೂರಾರು ಪರಿಸರ ಹೋರಾಟಗಾರರು ಭಾನುವಾರ ಪಾದಯಾತ್ರೆ ನಡೆಸುವ ಮೂಲಕ ಸರ್ಕಾರಕ್ಕೆ ತಮ್ಮ ಪ್ರತಿಭಟನೆಯನ್ನ ದಾಖಲಿಸಿದ್ದಾರೆ. ಬಿಸಿಲಿನ ನಡುವೆ ಬಂಡೀಪುರ ಬಳಿಯ ಕಗ್ಗಲದ ಹುಂಡಿಯಿಂದ ಸುಲ್ತಾನ್ ಬತ್ತೇರಿ ರಸ್ತೆವರೆಗೆ ಬಂಡೀಪುರ ರಕ್ಷಿಸಿ ಅಂತ ಕೂಗುತ್ತಾ ಹೋರಾಟವನ್ನು ಶುರು ಮಾಡಿದ್ದಾರೆ. ಇದಷ್ಟೇ ಅಲ್ಲ, ವಯನಾಡಿನ ಪರಿಸರ ಸಂರಕ್ಷಕರು ಸಹ ರಾತ್ರಿ ಸಂಚಾರ ನಿಷೇಧದ ಪರವಾಗಿ ದನಿ ಎತ್ತಿದ್ದಾರೆ. ಈಗ ಹೇಳಿ, ವನ್ಯಜೀವಿ ಹಾಗೂ ಪರಿಸರ ರಕ್ಷಣೆಗಾಗಿ ದನಿ ಎತ್ತಿರುವಂತಹ ಜನರಿಗಿಂತ ಕೆಲವು ಉದ್ಯಮಿಗಳು ಹಾಗೂ ಹಿತಾಸಕ್ತಿಗಳಿಗಾಗಿ ಪರಿಸರವನ್ನ ಬಲಿ ಕೊಡೋದು ಎಷ್ಟು ಸರಿ? ಪ್ರಾಣಿಗಳಿಗೂ ವೋಟ್ ಹಾಕೋ ಹಕ್ಕಿದ್ರೆ ಅವುಗಳ ಪರವಾಗಿ ಇವ್ರು ಮಾತಾಡ್ತಿದ್ರಲ್ವಾ? ಖಡಾಖಂಡಿತವಾಗಿ ಮಾತಾಡದ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಭೀತಿ ಇದೆಯಾ? ಏನೇ ಆಗಲಿ, ಪರಿಸರ ಸಂರಕ್ಷಣೆ ಮಾತ್ರ ನಮಗೆ ಮುಖ್ಯ ಆಗ್ಬೇಕಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.